ಅಂತ ಹೇಳಿದ್ರೆ ಮೊಬೈಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಈ ಮಾರ್ಕೆಟ್ ಏರಿಯಾದಲ್ಲಿ ಸ್ವಲ್ಪ ಯಾಮಾರಿ ಮಿಸ್ ಆದ್ರೂ ಮೊಬೈಲ್ ಮತ್ತೆ ಕೈಗೆ ಸಿಗೋದೇ ಇಲ್ಲ. ಅಪ್ಪ ನಿನ್ನ ನೋಡಿದ್ರೆ ದೇವರಾಣೆಗೂ ಬಾಹುಬಲಿ ಫಿಲಮ್ ಅಲ್ಲಿ ಇವನಿದಾನಲ್ಲ, ಯಾರು ಅವನ್ ಕಟ್ಟಪ್ಪ ಅಲ್ಲ ಅವನು ಹಿಂಗ. Hi friends, welcome back to my YouTube channel. ಸೊ ಇವತ್ತಿನ ವ್ಲಾಗ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ ನಾನು ಇವತ್ತು ಬೆಂಗಳೂರಿನ ಒಂದು ಫೇಮಸ್ KR ಮಾರ್ಕೆಟಲ್ಲಿ ಇದ್ದೀನಿ. KR ಮಾರ್ಕೆಟ್ ನಾವು ತುಂಬ ಜನ ಓಡಾಡಿದ್ದೀವಿ, ಅದನ್ನೆಲ್ಲ ನೋಡಿರ್ತೀವಿ. ಬಟ್ ಒಳಗಡೆ ಎಲ್ಲ ಹೇಗಿರುತ್ತೆ, ಹೇಗೆಲ್ಲ ಬಿಸ್ನೆಸ್ ನಡೆಯುತ್ತೆ, ಆಮೇಲೆ ಫ್ರೆಶ್ ಹೂವುಗಳಾಗಲಿ, ಹಣ್ಣುಗಳಾಗಲಿ, ತರಕಾರಿಗಳಲ್ಲಿ ಅದರೆಲ್ಲ ಹೇಗಿರುತ್ತೆ, ಹೇಗೆ ಸಪ್ಲೈ ಆಗ್ತಾ ಇರುತ್ತೆ, ಸೊ ಅದನ್ನೊಂದು ಪ್ರತಿಯೊಂದು ಈ ವಿಡಿಯೋನಲ್ಲಿ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಬರ್ತೀನಿ. ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಹೂಗಳೆಲ್ಲ ಹೇಗೆ ಮಾರ್ಕೆಟಿಗೆ ಬರುತ್ತೆ ಗಾಡಿಗಳಲ್ಲಿ ಅಂತ ಶ್ರೀ ಕೃಷ್ಣರಾಜೇಂದ್ರ ಹೂವಿನ ಮಾರುಕಟ್ಟೆ. ನಾಲ್ಕು ಕೆಜಿ 80. KR ಮಾರ್ಕೆಟ್ ಅಲ್ಲಿ ನಾನು ಫಸ್ಟ್ ಟೈಮ್ ಬಂದು ಮಲ್ಲಿಗೆ ಹೂ ತಗೊಂತ ಇದ್ದೀನಿ. ಒಂದು ಮಲ್ಲಿಗೆ ಹೂ ತುಂಬಾ ಫ್ರೆಶ್ ಇದೆ. ಮಾರ್ಕೆಟ್ ಅಲ್ಲಿ ಬಂದು ಈ ತರ ಪರ್ಚೇಸ್ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ KR ಮಾರ್ಕೆಟ್ ಅಲ್ಲಿ ಹೂವಿನ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಬೆಂಗಳೂರಿಗೆಲ್ಲ ಬೇರೆ ಬೇರೆ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಸಪ್ಲೈ ಆಗ್ತಿರ್ಬೋದು, ಅಷ್ಟು ದೊಡ್ಡದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಕಟ್ಟಿದ್ದಾರೆ ಇಲ್ಲಿ. ಎಷ್ಟು ದೊಡ್ಡ ದೊಡ್ಡದು ಹಾರಗಳೆಲ್ಲ ಇದೆ. ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬೆಂಗಳೂರಲ್ಲಿರೋರು ಇಲ್ಲಿ ಬರ್ಲೇಬೇಕು. ನಾವೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಸ್ ಗಳಲ್ಲಿ ಹೆಸರೆಲ್ಲ ನೋಡ್ತಾ ಇರ್ತೀವಿ. ಹೇಗೆಲ್ಲ ಇರತ್ತೆ ಅಂತ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಈ ವಿಡಿಯೋ ಮುಖಾಂತರ ನಿಮಗೆ ಆಗತ್ತೆ. ಬಟ್ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ. ನಿಮಗೆ ಮಾರ್ಕೆಟಿಗೆ ಹೂ ಎಲ್ಲೆಲ್ಲಿಂದ ಬರುತ್ತೆ? ನಿಮಗೆ ಎಲ್ಲ ಊರುಗಳಿಂದ ಬರುತ್ತೆ. ಮತ್ತೆ ಇಲ್ಲಿಂದ ಸಪ್ಲೈ ಆಗೋದು ಎಲ್ಲೆಲ್ಲಿಗೆ ಹೋಗುತ್ತೆ? ಎಲ್ಲ ದೇಶಕ್ಕೆ ಹೋಗುತ್ತೆ. ಎಷ್ಟು ವರ್ಷದ ಹಳೆ ಮಾರ್ಕೆಟ್ ಅಂತ ನಿಮಗೆ ಗೊತ್ತಾ? ಹೌದು. ನೀವೆಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾರ ಹೂವಿನ ವ್ಯಾಪಾರ? 95ರಿಂದ. 95ರಿಂದ ಅಂತ ಹೇಳಿದ್ರೆ ನನ್ನ ಪ್ರಕಾರ 30 ವರ್ಷ ಆಗೋಯ್ತು. ನೋಡಿ ನಿಜವಾಗ್ಲೂ ಇದೊಂದು ಒಳ್ಳೆ ಅನುಭವ. ಯಾಕಂತ ಹೇಳಿದ್ರೆ ಈ ರಶ್ನ ನೋಡ್ಬೋದು, ಬಟ್ ಆದ್ರೂ ಈ ಹೂವಿನ ಸೌಂದರ್ಯಕ್ಕೇನೆ ನಾವು ಮಾರ ಹೋಗ್ಬಿಡ್ತೀವಿ. ನೋಡಿ ಎಷ್ಟು ಫ್ರೆಶ್ ತರಕಾರಿ ಇದೆ. ನಮ್ಮ ಮನೆಗಳಿಗೆಲ್ಲ ತರಕಾರಿ ಬರ್ತಾ ಇರೋದೆಲ್ಲ KR ಮಾರ್ಕೆಟ್ ಇಂದಾನೆ. ಇಲ್ಲಿ 50 ರೂಪಾಯಿಗೆ ತಗೊಳ್ತಾರೆ, ನಮ್ಮ ಮನೆ ಹತ್ರ ಬಂದು 100 ರೂಪಾಯಿಗೆ ಮಾರ್ತಾರೆ. ಟ್ರಾನ್ಸ್ಪೋರ್ಟೇಶನ್ ಅದು ಇದು ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಈ ತರ ಮಾರ್ಕೆಟಿಗೆ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಬರ್ಬೇಕು. KR ಮಾರ್ಕೆಟ್ ಫ್ಲೈಓವರ್ ಇಂದ ಎಷ್ಟು ಸತಿ ನಾನು ಆ ಕಡೆ ಈ ಕಡೆ ಎಲ್ಲ ಓಡಾಡಿದ್ದೀನಿ ಈ ಸೈಡ್ ಬಂದಾಗೆಲ್ಲ. ಬಟ್ KR ಮಾರ್ಕೆಟ್ ಒಳಗಂತೂ ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು. ಯಾಕಂದ್ರೆ ಇದು ರೈತರು ಬೆಳೆದಿರೋರಿಗೆ ಅಥವಾ ರೈತರುಗಳಿಗೆ, ಹೂ ಬೆಳೆಗಾರರಿಗೆ, ಪ್ರತಿಯೊಂದು ತರಕಾರಿ ಬೆಳೆಯೋರಿಗೆ, ಪ್ರತಿಯೊಬ್ಬರಿಗೂ ಇದು ಒಂಥರ ಜಾಗ. ಅವರೆಲ್ಲ ಬಂದು ಮಾರ್ಕೆಟಿಗೆ ಬಂದು ವಿವಿಧ ಹಣ್ಣುಗಳು ಪ್ರತಿಯೊಂದನ್ನು ಮನೆ ಹತ್ರ ಎಲ್ಲ ಸಿಗೋದು 100-150 ರೂಪಾಯಿಗೆ. ಬಟ್ ಇಲ್ಲೆಲ್ಲ ಮಾವಿನ ಹಣ್ಣೆಲ್ಲ ಮಾರೋದು ತುಂಬಾ ಕಡಿಮೆ ರೇಟಿಗೆ. ನಿಜ ತುಂಬಾ ಚೆನ್ನಾಗಿರುತ್ತೆ. ಹಾ ಸರಿ ಅಣ್ಣ, ಆಯ್ತು. ದಾಳಿಂಬೆ ಹಣ್ಣು ತಗೋತಾ ಇದೀನಿ. ಮನೆ ಹತ್ರ 250ರಿಂದ 280 ರೂಪಾಯಿ ಕೆಜಿ. ಅದೇ ಮಾರ್ಕೆಟ್ ಅಲ್ಲಿ 180-160 ರೂಪಾಯಿ ಕೆಜಿ ಇದೆ.
ನಿಜವಾಗ್ಲೂ ಜನ ಎಲ್ಲ ಎಷ್ಟೆಲ್ಲ ಕಷ್ಟಪಡ್ತಾರೆ ಪ್ರತಿ ಒಂದೊಂದು ರೂಪಾಯಿ ಗಳಿಸೋದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಬಂದ ಮೇಲೆನೆ ಗೊತ್ತಾಯ್ತು. ಬಿಸಿಲಲ್ಲೆಲ್ಲ ನೋಡಿ, ಇಷ್ಟೆಲ್ಲ ಬಿಸಿಲಲ್ಲೆಲ್ಲ ನಿಂತ್ಕೊಂಡು ನಾವು ಕಂಪ್ನಿಯಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ, ಆಚೆ ಕಡೆ ಬಿಸಿಲಂದ್ರೇ ಆಗೋದಿಲ್ಲ. ಸೊ ನಾವೆಲ್ಲ ಕೆಲಸ ಸರಿ ಇಲ್ಲ, ಮ್ಯಾನೇಜರ್ ಸರಿ ಇಲ್ಲ, ಅಥವಾ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಎಲ್ಲ ಕಾರಣಗಳೆಲ್ಲ ಹೇಳ್ತಾ ಇರ್ತೀವಿ. ಇವರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅನ್ಸೋದು ಒಂದೇ, ನಮಗೇನು ಸಿಕ್ಕಿದೆ ಅದು ನಾವು ಮಾಡಿದ ಪುಣ್ಯ ಅಷ್ಟೇ. ಬಟ್ ನಮ್ಮ ಕಷ್ಟ ಇವ್ರಿಗಿಂತ ಏನು ದೊಡ್ಡದೇನಿಲ್ಲ. ಈ ಹುಡುಗ ನಿಜ ಎಷ್ಟು ಬಿಸಿಲಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ದಾನೆ. ಈ ಹಣ್ಣಿನ ವ್ಯಾಪಾರಿಗಳು, ತರಕಾರಿ, ಹೂವಿನ ವ್ಯಾಪಾರಿಗಳೆಲ್ಲ ತುಂಬ ಕಷ್ಟಪಡ್ತಾರೆ. ಅವ್ರ ಹತ್ರ 5 ರೂಪಾಯಿ 10 ರೂಪಾಯಿ ಬಾರ್ಗಿನ್ ಮಾಡ್ಕೊಂಡೇ ಇರ್ತೀವಿ. ಬಟ್ ಈ KFC, ಮೆಕ್ಡೊನಾಲ್ಡ್ಸು ಈ ಥರ ಜಾಗಗಳಲ್ಲೆಲ್ಲ ನಾವು ಬಾರ್ಗಿನ್ ಮಾಡೋಕ್ಕಾಗಲ್ಲ. ಯಾಕಂದರೆ MRP ಫಿಕ್ಸ್ ಇರುತ್ತೆ, ಅಷ್ಟು ಕೊಡಲೇಬೇಕು. ಸೊ ಬಾರ್ಗಿನ್ ಮಾಡೋದೇ ಆದರೆ ಅಂಥವ್ರ ಹತ್ರ ಬಾರ್ಗಿನ್ ಮಾಡಿ. ಇದು ನಂದೊಂದು ಚಾಲೆಂಜ್. ಇದು ಯಾರಾದ್ರೂ ನೀವು ಅಂಥವ್ರ ಹತ್ರ ಬಾರ್ಗಿನ್ ಮಾಡಿ ಕೇಳಿದಿರಾ ಅಂದ್ರೆ ನಿಜವಾಗ್ಲೂ ನೀವು ಗೆದ್ದಂಗೆ. ಬಟ್ ಈ ಥರ ರೋಡ್ ಸೈಡೆಲ್ಲ ವ್ಯಾಪಾರ ಮಾಡ್ಕೊಂಡಿರೋರ ಹತ್ರ ಬಾರ್ಗಿನ್ ಮಾಡಬೇಡಿ, ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ನನ್ನ ಸಣ್ಣ ಸಲಹೆ. ಇದು ಎಷ್ಟಪ್ಪ ರಾಜಾ? 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ, 200 ಕೆಜಿ. ಯಾವರಿಂದ ಬಂದಿದ್ಯಾ? ತಿರುವಣ್ಣಾಮಲೈ, ತಮಿಳ್ನಾಡಲ್ಲಿ. ಏನು ಓದ್ತಾ ಇದೆಯಾ ಅಥವಾ ಏನ್ ಮಾಡ್ತಿದ್ಯಾ? ಸ್ಕೂಲ್ ಹೋಗ್ತಾ ಇದೆಯಾ? ಇಷ್ಟು ಬಿಸಿಲಲ್ಲಿ ನಿಂತ್ಕೊಂಡಿದ್ಯಾ? ಏನ್ ಅನ್ಸುತ್ತೆ ನಿನಗೆ? ಇದೆಯಲ್ಲ, ಇರ್ಲಿ ಮಾತಾಡು, ಪರವಾಗಿಲ್ಲ ಮಾತಾಡು. ಏನೋ ನಾಚ್ಕೋಬೇಡ. ಪಾಪ ಅವನು ವಿಡಿಯೋ ಅಂತ ನಾಚ್ಕೊಂತ ಇದ್ದಾನೆ. ನಾನು 1 kg ತಗೋತಾ ಇದ್ದೀನಿ 200 ರೂಪಾಯಿ ಕೊಟ್ಟು. ಆಯ್ತಾ 1 kg? ಚೆನ್ನಾಗಿರೋದೇ ಕೊಟ್ಟಿದ್ದೇನಾ? ನಮ್ದು 1 kg ಹಣ್ಣು ರೆಡಿ. ಇಷ್ಟು ಬ್ಯುಸಿ ಏರಿಯಾ ಇದೆ ನೋಡಿ ಇದು. ಎತ್ತಿನ ಬಂಡಿ ನೋಡಕ್ ಸಿಗದೆ ಅಪರೂಪ. ಇಲ್ಲಿ ನೋಡಿ, ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಗೋಲ್ಡ್ ತಗೊಂತಾ ಇದಾರೆ ಹುಡುಗಿರು. ನೋಡ್ಬೇಕು ಕಾಣ. ಬಿಸಿಲಿನ ದಾಹಕ್ಕೆ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀನಿ. ಚಿಕ್ಕಪೇಟೆ. ಸೊ ಹೆಣ್ಣು ಮಕ್ಕಳ ಸೀರೆ ತವರೂರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಚಿಕ್ಕಪೇಟೆ ಏರಿಯಾ ಇದು. ಸೀರೆ ಅಂಗಡಿ ಎಲ್ಲ ಕಲೆಕ್ಷನ್ಸ್ ಆಗಲಿ, ಸೀರೆಗಳು ಪ್ರತಿಯೊಂದೂ ಇಲ್ಲೇನೆ ಸಿಗುತ್ತೆ. ಯಾವಾಗಲೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರ ಚಿಕ್ಕಪೇಟೆ ಅಂತ. ಸೊ ಅದು ಇದೇ ಏರಿಯಾ. ಈ ಮಾರ್ಕೆಟ್ ಏರಿಯಾ ಯಾವಾಗಲೂ ತುಂಬಾನೇ ರಶ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಹೆಣ್ಮಕ್ಳೇ ಬರೋದು ಸೀರೆಗಳು ತಗೊಳ್ಳೋದಕ್ಕೆ. ನೋಡ್ಬೋದು ಎಷ್ಟು ಜನ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಅಮ್ಮಂಗೂ ಒಂದ್ಸತಿ ಇಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಅನ್ಸುತ್ತೆ. ಒಂದ್ಸತಿ ಚಿಕ್ಕಪೇಟೆಲ್ಲೇನೋ ನಮ್ಮ ಅಮ್ಮಂಗೆ ಒಂದು ಸೀರೆ ಕೊಡಿಸ್ಬೇಕು. ಸೊ ಇಷ್ಟೊಂದೆಲ್ಲ ಸೀರೆಗಳು ನೋಡ್ತಾ ಇದ್ರೆ ಒಂದು ಹಾಡು ನೆನ್ಪು ಬರ್ತಾ ಇದೆ, ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂತ. ಹೆಣ್ಮಕ್ಳೆಲ್ಲ ಅಷ್ಟು ಬಿಸಿ ಆಗ್ಬಿಡ್ತಾರೆ ಸೀರೆ ತಗೊಂಡೋದ್ರಲ್ಲಿ. ನೋಡಿ ಎಂತ ರಶ್ ಏರಿಯಾ. ಇಲ್ಲಿ ತಗೊಳ್ಳೋದಕ್ಕೆಲ್ಲ ಸುಮಾರು ಐಟಮ್ಸ್ಗಳಿರುತ್ತೆ, ಬಟ್ ಓಡಾಡೋದಕ್ಕೆ ಶಕ್ತಿ ಮಾತ್ರ ಇರಲೇಬೇಕು. ಸೊ ನಾನು ಆಗ್ಲಿಂದ ಸುಮಾರು 1 ಅವರ್ ಮೇಲೆ ನಡೆದಿದ್ದೀನಿ. ಒಂದು ಅರೌಂಡ್ 3-3.5 ಕಿಲೋಮೀಟರ್ ಮೇಲೆ ನಡೆದಿದ್ದೀನಿ ನಾನು. ಇಲ್ಲದೆ ಇರೋ ರೋಡಲ್ಲಿ ನೋಡಿ ಎಂತ ಟ್ರಾಫಿಕ್ ಇದೆ ಇಲ್ಲಿ ಒಳಗೆ. ಏನಪ್ಪ ಚೆನ್ನಾಗಿದೆಯಾ? ಡಲ್ ಆಗಿದೆಯಾ? ನೋಡಿಲ್ಲ, ಜನ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಕೇಳಿದ್ರು ಯಾವ ಚಾನಲ್ ಏನೋ ಅಂತ. ಖುಷಿ ಆಯ್ತು, ಅಟ್ಲೀಸ್ಟ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ತರ ಪಬ್ಲಿಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ವ್ಲಾಗಿಂಗ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ನಿಜವಾಗ್ಲೂ ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಬಟ್ ಆದ್ರೆ ಮಾತಾಡೋ ಕಾನ್ಫಿಡೆನ್ಸ್ ಇದ್ರೆ ಸಾಕು, ವ್ಲಾಗ್ ಆರಾಮಾಗಿ ಮಾಡ್ಬೋದು. ಬಟ್ ಈ ತರ ಪ್ಲೇಸಸ್ ಎಲ್ಲ ವ್ಲಾಗ್ ಮಾಡೋರಿಗೆ ನನ್ನೊಂದು ಕಿವಿ ಮಾತು ಏನಂತ ಹೇಳಿದ್ರೆ, ಮೊಬೈಲ್ ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಈ ಮಾರ್ಕೆಟ್ ಏರಿಯಾದಲ್ಲಿ ಸ್ವಲ್ಪ ಯಾಮಾರಿ ಮಿಸ್ ಆದ್ರೂ ಮೊಬೈಲ್ ಮತ್ತೆ ಕೈಗೆ ಸಿಗೋದೇ ಇಲ್ಲ. ಸರ್ ಎಷ್ಟಾಯ್ತು ಹೇಳಿ? ಹೆಂಗೆ? ಅದೇ ಲೆಕ್ಕ ಹೇಳಿ.
1 kg 160. 180 180 kg 180, ಅರ್ಧ kg 90. ಎಷ್ಟಾಗತ್ತೆ? 270 270. ಅಲ್ಲ ಲೆಕ್ಕ ತಪ್ಪೇಳಿ ಯಾವ ತರ ಲಾಸ್ ಮಾಡ್ಕೊಂಡಿದಾರೆ ಹಿಂಗೆ? ಇಲ್ಲ ಅಲ್ಲ ಮಾಡಿಲ್ಲ ಅಲ್ಲ. ನಾನು ಆಯ್ತು 260 ಹ್ಞೂ ಅಂದೆ. ಇನ್ನೊಂದ್ಸತಿ ಲೆಕ್ಕ ಕೇಳಿದಾಗ ಅವಾಗ ನೀವು 270 ಅಂದ್ರಲ್ಲ. ಹಬ್ಬದ ಡಿಸ್ಕೌಂಟ್ ಕೊಡ್ತಾರೆ ಬಕ್ರೀದ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏ ಅಣ್ಣ ಸಖತ್ತಾಯ್ತು ಸೌಂಡು, ಇನ್ನೊಂದ್ಸತಿ ಹೇಳು. ಸೂಪರ್ ಅಣ್ಣ, ಅಲ್ಲ ಅಣ್ಣ ನಿಂದು 50. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಅಣ್ಣ ಇದೇ ನೋಡ ಅನೀಶ್ ನಾಯಕ್ ಅಂತ ಚಾನಲ್ ನೋಡಿದ್ರ? ನನ್ ಚಾನಲ್ ನೋಡಿದ್ರ? ಖುಷಿ ಆಯ್ತಾ? ನೋಡಿ ವಿಡಿಯೋಸ್ ಗಳೆಲ್ಲ ಇದಾವೆ ನೋಡಿ. ಚೆನ್ನಾಗ್ ಈಗ ಒಮ್ಮೆ ನೋಡಿ ಏನ್ ಚೆನ್ನಾಗ್ ಬರ್ರಿ ಅಂತ ಕರಿತಾ ಇದೆ. ಸೊ ಇವಾಗ ನಾನು ಎಸ್ ಪಿ ರೋಡ್ ಹತ್ರ ಬಂದಿದ್ದೀನಿ. ಎಸ್ ಪಿ ರೋಡಲ್ಲಿ ಏನಕ್ಕೆ ತುಂಬ ಫೇಮಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್. ಇಲ್ಲಿ ಕಂಪ್ಲೀಟ್ಲಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸರ್ವಿಸ್ ಮಾಡಿಸ್ತಾರೆ, ಹಾಗೇನೆ ಇಲ್ಲಿ ಬೈನು ಮಾಡಬಹುದು. ಸೊ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗತ್ತೆ. ಸೊ ತುಂಬ ಜನ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ತಗೊಳ್ಳೋರು ಇಲ್ಲಿಗೆ ಬರ್ತಾರೆ. ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಸೊ ಅವನು ಆಲ್ಮೋಸ್ಟ್ ಒಂದು 10 ಇಯರಿಂದ ಫ್ರೆಂಡು. ಸೊ ನಂದು ಲ್ಯಾಪ್ಟಾಪ್ ಪ್ರಾಬ್ಲಮ್ ಇತ್ತು. ಸೊ ಅವನು ಇಲ್ಲೇ ಒಂದು ಶಾಪ್ ಇಟ್ಕೊಂಡಿದ್ದಾನೆ ಎಸ್ ಪಿ ರೋಡಲ್ಲಿ. ಸಾದಿಕ್ ಖಾನ್ ಅಂತ ಅವನ ಹೆಸರು. CQ ಟೆಕ್ನಾಲಜೀಸ್ ಅಂತ ಅದೊಂದು ಶಾಪ್ ಇದೆ. ನಾನು ಬಂದಿದ್ದು ಇವತ್ತು ಕೆಲಸ ಲ್ಯಾಪ್ಟಾಪ್ ರಿಪೇರ್ ಮಾಡೋದಕ್ಕೆ ಅಂತ, ಬಟ್ ಕಂಪ್ಲೀಟ್ ಮಾರ್ಕೆಟ್ ನೋಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ KR ಮಾರ್ಕೆಟ್ ದರ್ಶನ ಜೊತೆಗೆ ಎಸ್ ಪಿ ರೋಡು. ಸೊ ಎಸ್ ಪಿ ರೋಡ್ಗೂ ವಿಸಿಟ್ ಕೊಟ್ಟಂಗಾಯ್ತು. ಬನ್ನಿ ಒಂದು ಶಾಪ್ಗೆ ಹೋಗೋಣ. ಕಾಡ್ ಮನುಷ್ಯ ಆದಾಗ ಆಗಿದೆಯಲ್ಲ ಅಲ್ಲಿ ಅನೀಶ್. ಅಲ್ಲೋ ನಮ್ಮ ಹುಡುಗ ನೋಡಿದ್ರೆ ಒಳ್ಳೆ ಕಾಡ್ ಮನುಷ್ಯ ಆದಂಗ ಆಗ್ಬಿಟ್ಟ. ಯಾಕೋ ಹಿಂಗಾಗಿದೆಯಲ್ಲಿ? ಯಾಕೆ ಹಿಂಗಾಗಿದೆ ಹೇಳು ಇಲ್ಲಿ ಹೇಳು, ವಿಡಿಯೋದಲ್ಲಿ ಹೇಳು ಯಾಕೆ ಹಿಂಗಾಗಿದೆ ಅಂತ. ಅಪ್ಪ ನಿನ್ನ ನೋಡಿದ್ರೆ ದೇವರಾಣೆಗೂ ಬಾಹುಬಲಿ ಫಿಲಮ್ ಅಲ್ಲಿ ಇವನಿದಾನಲ್ಲೋ, ಯಾರು ಅವನ್ ಕಟ್ಟಪ್ಪ ಅಲ್ಲ ಅವನು ಸೇಮ್ ಹಂಗೆ ಕಾಣಿಸ್ತಾನ ನಮ್ಮ ಹುಡುಗ. ಗೂಗಲ್ ಅಲ್ಲಿ ಬೋರ್ಡ್ ನೋಡ್ಬಿಟ್ರೆ ದೇವರಾಣೆಗೂ ಸಾಫ್ಟ್ವೇರ್ ಕಂಪ್ನಿ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಸಮಾಚಾರ ಬಿಡೋ ಲ್ಯಾಪ್ಟಾಪ್ ನೋಡಿ ಫಸ್ಟ್ ಏನೇನಾಗಿದೆ ಅಂತ. ಅದ್ರ ಕ್ಯಾಪಾ? ಅದು ಯಾವ್ದೋ ಒಂದು ಮುರಿದಿರೋ ಪೀಸ್ ನನ್ನ ಹತ್ರ ಕೊಡ್ಲಾ? ನೀನೇನೋ ಎಕ್ಸ್ಪರ್ಟ್ ಅಂತ ಹೇಳಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಗುರು. ರೆಡಿ ಮಾಡ್ಬೇಕು ನೀನು ಇವಾಗ. 10 ವರ್ಷದ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡು ಈ ಸೈಡು ಇಲ್ಲಿ ಇದಾಗಿದೆ. ಓಕೆನಾ? ನಮ್ಮ ಹುಡುಗ ರೆಡಿ ಮಾಡ್ತೀನಂತ ಭರವಸೆ ಬೇರೆ ಕೊಡ್ತಾವನ. ನಿಜವಾಗ್ಲೂ ಕಣಲ್ಲಿ ನಿನ್ನ ಮುಖ ನೋಡ್ತಾ ಇದ್ರೆ 10 ವರ್ಷದಿಂದ ಕಳೆದೋಗಿರೋನು ಚಲವಿನ್ ಚಿತ್ತಾರ ಫಿಲಮ್ ಅಲ್ಲಿ ನೋಡಿದಲ್ಲ ಲಾಸ್ಟಿಗೆ ಅಂತಿರ್ತಾರೆ. ಅದಕ್ಕಿಂತನೂ ಚೆನ್ನಾಗಿದೆ ಮಗ ನೀನು. ಸೇಮ್ ಅದೇ ಲುಕ್ ಇದೆ ಒಂದಂತೂ. ಅದ್ರ ಬಿಟ್ಟು ಏನು ಚೇಂಜ್ ಇಲ್ಲ. 10 ವರ್ಷದಿಂದ ಬರೀ ಕೂದಲೇ ಬೆಳೆಸಿದ್ದಾನೆ, ಬೇರೆ ಏನು ಬೆಳೆದಿಲ್ಲ. 20 minutes later. ಸೊ ಫೈನಲಿ ನಮ್ಮ ಹುಡುಗ ನಮ್ಮ ಲ್ಯಾಪ್ಟಾಪ್ನ ರೆಡಿ ಮಾಡಿ ಕೊಟ್ಟಾಯ್ತು. ಒಂದು ಅರ್ಧ ಗಂಟೆ ಅಲ್ಲಪ್ಪ, ಅರ್ಧ ಗಂಟೆ ರೆಡಿ ಮಾಡಿದ್ಯಲ್ಲ? ಒಂದು ಅರ್ಧ ಗಂಟೆ. ನಿಜವಾಗ್ಲೂ ಈ ಪ್ರೈವೇಟ್ ಕಂಪ್ನಿಯಲ್ಲೆಲ್ಲ ಜಾಬ್ ಬಿಟ್ಬಿಟ್ಟು ಈ ಓನ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಹುಡುಗ ಇಷ್ಟು ಪರ್ಫೆಕ್ಟ್ ಆಗ್ಬಿಟ್ಟಿದ್ದಾನೆ. ಮಿಸ್ಟರ್ ಪರ್ಫೆಕ್ಟ್ ಅಂದ್ರೆ ನೋಡ, ಲ್ಯಾಪ್ಟಾಪ್ ಬಿತ್ತ ಸ್ಟೈಲ್ ಗೊತ್ತಾಗ್ಬಿಡ್ತೈತೆ ಯಾವ ಲೆವೆಲ್ಗೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ ಅಂತ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೀರೋ ಅಕ್ಕೆ ಕುರಿ ಬಿಟ್ಟಂಗ್ ಬಿಟ್ಟವನೆ. ನಾಳೆ ಬೇರೆ ಬಕ್ರೀದ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ವಕ್ರ ಸಿಕ್ಕಿಲ್ಲ ಅಂದ್ರೆ ನಿನ್ಗೆ ಹಿಡಿಯೋದ್ ಬಿಡು. ಇವಾಗ ನಿನಗೆ ಯಾಕೆ ಸಡನ್ ಆಗಿ ಕಾರ್ಪೊರೇಟ್ ಎಲ್ಲ ಬಿಟ್ಟು ಈ ತರ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಅನಿಸ್ತು? ನನ್ ಸಡನ್ ಆಗಿ ಅನ್ಸ್ಲಿಲ್ಲ ಮಗ. ಫಸ್ಟ್ ಇದಾನು ಇದೇ ಮಾಡ್ಬೇಕಂತ ಇತ್ತು. ನಾ ಆಫೀಸಲ್ಲಿ ಇದ್ದಾಗ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ಈ ಲೆವೆಲ್ ವರ್ಕ್ ಅಂತ ಹೇಳಿದ್ರೆ ನೋಡಿದ್ರೆ ಪಕ್ಕಾ ಕಾರ್ಪೊರೇಟ್ ಎಂಪ್ಲಾಯಿ ಅಂತ. ಬಟ್ ಈಗ ಮಾಡ್ತಾ ಇರೋ ಸರ್ವಿಸ್, ಲ್ಯಾಪ್ಟಾಪ್ ಸರ್ವಿಸ್ ನೋಡಿದ್ರೆ ನಿಜವಾಗ್ಲೂ ಇಷ್ಟು ಟ್ಯಾಲೆಂಟ್ ಇದೆಯಾ ಅಂತ ನನ್ಗೆ ಆಶ್ಚರ್ಯ ಆಗ್ತದೆ.
ಮೀಟರ್ ಬೇಕು, ಮೀಟರ್ ಮೀಟರ್. ಸೊ ಫೈನಲಿ ಲ್ಯಾಪ್ಟಾಪ್ ಕೆಲಸ ಮುಗೀತು, ರೆಡಿನೂ ಆಯಿತು. ಇಲ್ಲಿಂದ ಹೊರಡೋ ಟೈಮ್. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ಒಂದು ನನ್ನ ಡೇ ಎಕ್ಸ್ಪೀರಿಯನ್ಸ್. ಸೊ KR ಮಾರ್ಕೆಟ್ ಹಾಗೇನೆ SP ರೋಡ್ ಇದೆಲ್ಲ ಹೇಗಿರುತ್ತೆ, ಇದೆಲ್ಲ ಅಂದರೆ ನಾವು ಕೇಳಿರ್ತೀವಿ ಬಟ್ ನೋಡಿರೋದು ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಇರೋದಿಲ್ಲ. ಸೊ ಈ ಥರ ಈ ಕಡೆ ಎಲ್ಲ ಬಂದಾಗ ಸೊ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಯಾವುದೇ ಇರಲಿ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, TV ಪ್ರತಿಯೊಂದೂ ಇಲ್ಲಿ ರಿಪೇರ್, ಸೇಲ್ ಸರ್ವಿಸಿಗೆಲ್ಲ SP ರೋಡ್ಗೆ ಬನ್ನಿ. ನಿಜವಾಗ್ಲೂ ತುಂಬಾ ಬೇಗನೆ ನಿಮಗೆ ಕೆಲಸನೂ ಆಗೋಗುತ್ತೆ. ನನ್ನ ಫ್ರೆಂಡ್ ಶಾಪ್ ಬಂದ್ಬಿಟ್ಟು ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಮೋಹನ್ ಸ್ಯಾಂಡಿಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಸ್ಮಾರ್ಟ್ ರಿಪೇರ್ಸ್ ಇದೆ. ಸೊ ಇದರ ಆಪೋಸಿಟಲ್ಲಿ ಇಲ್ಲಿ GN ಟೆಕ್ನಾಲಜೀಸ್ ಅಂತ ಇದೆ, ಫಸ್ಟ್ ಶಾಪ್ ಅದು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅಣ್ಣ ತಮ್ಮ ಇಬ್ಬರೂ ಅವರು ಸರ್ವಿಸ್ ಸೆಂಟರ್, ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾರ್ಯಾರಿಗೆಲ್ಲ ಈ ಕಡೆ ಬಂದಾಗ ದಯವಿಟ್ಟು ವಿಸಿಟ್ ಮಾಡಿ. ಸೊ ಅಡ್ರೆಸ್ ಎಲ್ಲನೂ ನಾನು ಹಾಕಿರ್ತೀನಿ, ಎಲ್ಲ ನೋಡ್ಕೊಳ್ಳಿ. ಸೊ ಸೈನಿಂಗ್ ಆಫ್ ಫ್ರಮ್ SP ರೋಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ, ಮತ್ತೆ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ. ಟೇಕ್ ಕೇರ್, ಬಾಯ್.